ಇವತ್ತು ನಾನು ಆಷಾಢ ಮಾಸದಲ್ಲಿ ಹಚ್ಚುವಂಥ ಒಂದು ದೀಪದ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ದೀಪ, ಉಪ್ಪಿನ ದೀಪ. ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೂಳಿ ಸಮಯದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು. ನೀವು 3 ವಾರ 5 ವಾರ ಸಂಕಲ್ಪ ಮಾಡಿ ಹಚ್ಚಿ. ನೀವು ಹಚ್ಚೋದಕ್ಕಿಂತ ಮುಂಚೆ ಒಂದು ಮನೆ ಮೇಲೆ ನೀವು ಕುಬೇರ ರಂಗೋಲಿ ಇಲ್ಲ ಅಷ್ಟದಳದ ರಂಗೋಲಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಅದ್ರ ಮೇಲೆ ಒಂದು ಮಣ್ಣಿನ ದೀಪ, ದೊಡ್ಡದು ಮಣ್ಣಿನ ದೀಪ ತಗೋಬೋದು. ಇಲ್ಲಾಂದರೆ ಈ ಥರ ನಿಮಗೆ ಪ್ಲೇಟ್ ಇದ್ದರೆ ಪ್ಲೇಟಾದರೂ ತೊಗೋಬೋದು. ಕುಬೇರ ದೀಪ ಇರಬೇಕು. ಈ ಥರ ಇದ್ದರೆ ಅಷ್ಟೇ ಹಚ್ಚಿ, ಇಲ್ಲಾಂದರೆ ಮಣ್ಣಿನ ದೀಪದಲ್ಲಿ ಹಚ್ಚಿ. ನೀವು ಮಣ್ಣಿನ ದೀಪ ದೊಡ್ಡ ತೊಗೊಂಡು ಅದಕ್ಕೆ ನೀವು 3 ಇಡಿ ನೀವು ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಇಚ್ಛೆ ಏನಿದೆಯೋ ಅದನ್ನು ಸಂಕಲ್ಪ ಮಾಡಿ 3 ಇಡಿ ಉಪ್ಪನ್ನ ಅದಕ್ಕೆ ಹಾಕಿ ಆ ದೀಪಕ್ಕೆ ಹಾಕಿ ನೆಕ್ಸ್ಟ್ ಅದ್ರ ಮೇಲೆ ಒಂದು ಚಿಕ್ಕ ದೀಪ ಇಡಬೇಕು. ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹಾಕಬೇಕು. ಅದ್ರ ಮೇಲೆ ಇನ್ನೊಂದು ದೀಪ ಇಟ್ಟು ಎಣ್ಣೆ ಬತ್ತಿ ಅರಿಶಿಣ ಕುಂಕುಮ ಲವಂಗ ಇಷ್ಟನ್ನು ಹಾಕಿ ನೀವು ಹೂವು ಮಾಡಿಸಿ. ಹೂವು ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಲಕ್ಷ್ಮಿಗೆ, ಹಾಗಾಗಿ ಹೂವಿಟ್ಟು ನೆಕ್ಸ್ಟು ನೀವು ಊದ್ಗಡ್ಡೆಯಿಂದ ಈ ದೀಪನ ಹಚ್ಚಬೇಕು. ಬೆಂಕಿ ಕಡ್ಡಿಯಿಂದ ಹಚ್ಚಬೇಡಿ, ಊದ್ಗಡ್ಡೆಯಿಂದ ಹಚ್ಚಿ. ನೀವು ಹಚ್ಚಿದ ಮೇಲೆ 3 ವಾರ 5 ವಾರ ಹಚ್ಚಬೇಕು. 5 ವಾರ ಆದರೆ ಮಧ್ಯದಲ್ಲಿ 1 ವಾರ ಸ್ಕಿಪ್ ಆದರೆ ಅದನ್ನು ಮತ್ತೆ ನೀವು ಶ್ರಾವಣಕ್ಕೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ನೀವು ಶುಕ್ರವಾರ ಶನಿವಾರ ಹಚ್ಚಿ ದೀಪ ಇದಕ್ಕೆ ನೈವೇದ್ಯಕ್ಕೆ ನೀವು ಪುಟಾಣಿ ಸಕ್ಕರೆ ಮತ್ತು ಸಪದ ನೈವೇದ್ಯ ಏನಾದರೂ ಹಣ್ಣಾದರೂ ಓಕೆ, ನೀವು ಇದನ್ನು ಇಟ್ಟು ಪೂಜೆ ಮಾಡ್ಬೋದು. ನೆಕ್ಸ್ಟು ನೀವು ಶನಿವಾರ ಬೆಳಗ್ಗೆ ದೀಪ ಹಚ್ಚಿ ಅದು ಶಾಂತವಾದಮೇಲೆ ಈ ಉಪ್ಪನ್ನು ತಗೊಂಡು ಒಂದು ಮರದ ಕೆಳಗಡೆಗೆ ಬುಡಕ್ಕೆ ಹಾಕಿ ಬರ್ಬೋದು. ಬಟ್ ಒಡ್ಡಾಡೋ ಜಾಗಕ್ಕೆ ಉಪ್ಪನ್ನ ಹಾಕಬೇಡಿ. ಯಾರು ತುಣಿದಿರೋ ಅಂಥ ಜಾಗಕ್ಕೆ ಮರದ ಬುಡಕ್ಕೆ ಹೋಗಿ ಹಾಕಬರ್ಬೇಕು. ಇಲ್ಲ ಅಂದರೆ ಒಂದು ಬಟ್ಲಲ್ಲಿ ನೀರು ಹಾಕಿ ಉಪ್ಪನ್ನ ಅದರೊಳಗಡೆಗೆ ಹಾಕಿ ಕರಗಿಸಿ ಸಿಂಕಿಗಾದರೂ ನೀವು ಹಾಕ್ಬೋದು. ನೆಕ್ಸ್ಟು ನಾವು ಲಕ್ಷ್ಮೀ ಸೇರು ಮತ್ತು ಶ್ರೀನಿವಾಸನ ಸೇರು ಅಂತ ಬರುತ್ತೆ. ಅದರೊಳಗಡೆಗೆ ನೀವು ಧಾನ್ಯನ ಇಟ್ಟು ನೀವು ಪೂಜೆ ಮಾಡ್ಬೋದು. ನೀವು ಅಕ್ಕಿನಾದರೂ ಇಟ್ಟು ಫುಲ್ ಅಕ್ಕಿ ಇಟ್ಟು ಒಂದು ಪ್ಲೇಟ್ ಮೇಲಕ್ಕೆ ಅಕ್ಕಿ ಇಟ್ಟು ಇಲ್ಲ ಗೋಧಿ ಇಟ್ಟು ಅದನ್ನು ಪೂಜೆ ಮಾಡ್ಬೋದು. ತುಂಬ ಒಳ್ಳೆಯದು. ಗೋಧೂಳಿ ಸಮಯ ಮತ್ತು ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚುವಂಥ ಈ ದೀಪ.